ಇನ್ನೇನು ಬಿಗ್ ಬಾಸ್ ಸೀಸನ್ 11 ಫಿನಾಲೆ ಇನ್ನೊಂದು 2-3 ವಾರ ಅಷ್ಟೇ ಉಳಿದಿದೆ. ಅದರಲ್ಲಿ ಫಿನಾಲಿಗೆ 5 ಜನರನ್ನು ಕಳಿಸ್ಲಿಕ್ಕೆ ಒಳ್ಳೊಳ್ಳೆ ಟಫ್ ಟಾಸ್ಕ್ಗಳನ್ನು ನೀಡಲಾಗ್ತಿದೆ. ಅದರಲ್ಲಿ ಬಲೂನ್ ಟಾಸ್ಕ್ನಲ್ಲಿ ಗೆದ್ದಂಥ ತಂಡದ 4ವರಾದ ಹನುಮಂತು, ಭವ್ಯ, ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾರವರಿಗೆ ಮತ್ತೆ ಈ ವಾರ ಟಾಸ್ಕ್ಗಳನ್ನು ನೀಡಲಾಯಿತು. ಈ ಒಂದು ಟಾಸ್ಕ್ನಲ್ಲಿ ಗೆದ್ದವರಿಗೆ ನೇರವಾಗಿ 2ನೇ ಅಭ್ಯರ್ಥಿಯಾಗಿ ಫಿನಾಲಿಗೆ ತಲುಪ್ತಾರೆ. ಈಗಾಗಲೇ ರಜತ್ ಅವರು ಫಿನಾಲಿಗೆ ಮುಟ್ಟಿದ್ದಾರೆ. 1ರಿಂದ 4 ನಂಬರ್ಗಳು ಹಾಕಿ 4 ಕಟ್ಟಿಗೆಗಳನ್ನು ಹಾಕಲಾಗಿರುತ್ತೆ. ಅದರ ಮೇಲೆ ಇವರು ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ನಿಲ್ಲಬೇಕಾಗತ್ತೆ. ಮತ್ತು ಬೇರೊಂದು ತುದಿಯಲ್ಲಿ ಮೇಲ್ಗಡೆ 2 ಕಡೆ ಕಟ್ಟಿಗೆಗಳನ್ನು, ಚೀಲದ ಬ್ಯಾಗ್ಗಳನ್ನು ಹಾಕ್ತಾರೆ, ಭಾರವಾದ ಚೀಲದ ಬ್ಯಾಗ್ಗಳನ್ನು. ಅದನ್ನು ಎತ್ಕೊಂಡು ತಾಳ್ಮೆಯಿಂದ ನಿಲ್ಲಬೇಕು. ಇದರಲ್ಲಿ ಈ 4 ಜನ ಇರ್ತಾರಲ್ಲ, ಈ ಮೊದಲನೇ ಕಂಟೆಸ್ಟೆಂಟ್ ಆಗಿ ಭವ್ಯ ಅವರು ಔಟ್ ಆಡ್ತಾರೆ. ಅವರು ಕಷ್ಟಪಟ್ಟು ಮೂಟೆಗಳನ್ನು ಹೊರ್ತಾರೆ. ಅದು ಭಾರ ಜಾಸ್ತಿ ಆದಂಗೆಲ್ಲ ಬಲ ಕಡಿಮೆಯಾಗಿ ಅವರು ಚೀಲವನ್ನು ಕೆಳಗೆ ಹಾಕ್ತಾರೆ. ಅದಾದ ನಂತರನೂ ಹನುಮಂತವ್ರು ಚೆನ್ನಾಗಿ ಆಡ್ತಿರ್ತಾರೆ. ಅವ್ರ ಮೇಲೆ ಯಾವುದೇ ಮೂಟೆಯನ್ನು ಯಾರು ಹಾಕಿರಲ್ಲ. ನೆಕ್ಸ್ಟ್ ರೌಂಡಲ್ಲಿ ಮೋಕ್ಷಿತ್ ಅವ್ರಿಗೆ ಸ್ವಲ್ಪ ಮೂಟೆ ಜಾಸ್ತಿಯಾಗಿ ಅವರು ಕೆಳಗೆ ಹಾಕಿ ಮೋಕ್ಷಿತ್ ಅವರು ಔಟ್ ಆಗಿಬಿಡ್ತಾರೆ. ಈ ಮುಂದೆ ನಡೆಯುತ್ತೆ ನೋಡಿ ಒಂದು ಮಹಾ ಡ್ರಾಮಾ. ಇದರಲ್ಲಿ ಮತ್ತೆ ಉಳಿದಂಥವ್ರು ಇಬ್ಬರೇ, ಹನುಮಂತು ಮತ್ತು ತ್ರಿವಿಕ್ರಮ್ ಅವರು. ಇದರಲ್ಲಿ ಈ ಟಾಸ್ಕ್ನಲ್ಲಿ ಉಸ್ತುವಾರಿಯಾಗಿರುವಂಥ ಕ್ಯಾಪ್ಟನ್ ರಜತ್ ಅವರು ಇಲ್ಲಿ ತನ್ನ ಕುತಂತ್ರಿ ಬುದ್ಧಿಯನ್ನು, ಮೋಸದ ಆಟವನ್ನು ಇಲ್ಲಿ ತೋರಿಸ್ತಾರೆ. ಹನುಮಂತನ ವಿರೋಧವಾಗಿ ಎಲ್ಲೂ ಮಾಡ್ತಾರೆ. ಪ್ರತಿ ಸಾರಿ ಯಾರನ್ನಾದರೂ ಒಬ್ಬರು ವಿರೋಧ ಮಾಡಿ ಅವ್ರನ್ನ ಸೋಲಿಸ್ಬೇಕಂತಲೇ ಇವರು ಹಠ ತೊಟ್ಟಿರ್ತಾರೆ. ಹನುಮಂತು ಮೇಲೆ ಮೊದಲಿನಿಂದನೂ ಅವರು ಬಂದಂಥ ದಿನದಿಂದನೇ ಇವರು ಟಾರ್ಗೆಟ್ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಕೂಡ ಟಾರ್ಗೆಟ್ ಇಟ್ಟು ಈಗ ತ್ರಿವಿಕ್ರಮ್ ಫಾರ್ ಮಾಡುವಂಥ ಸಿಚುವೇಶನ್ ನಿರ್ಮಾಣ ಆಗುತ್ತೆ. ಮೊದಲಿನಿಂದನೂ ಧನ್ರಾಜ್ ಅವ್ರನ್ನ ಹನುಮಂತವ್ರದ್ದ ಎತ್ತಿ ಕಟ್ಟಿ ಹನುಮಂತವ್ರವ್ರ ಮೇಲೆ ಮೊದಲಿನಿಂದನೂ ಟಾರ್ಗೆಟ್ ಇಡ್ತಾ ಇದ್ದಾನೆ ರಜತ್. ಏನು ನಡೀತು ಅನ್ನೋದನ್ನು ಹೇಳ್ತೀನಿ ನೋಡಿ. ಬಹಳ ಹೊತ್ತು ಹನುಮಂತು ಲಮಾಣಿರವರು ತ್ರಿವಿಕ್ರಮ್ ಅವ್ರಿಗೆ ಟಕ್ಕಫೋರ್ ಆಗಿ ಆಟ ಆಡ್ತಾರೆ. ಇದರಲ್ಲಿ ತ್ರಿವಿಕ್ರಮ್ ಇದ್ದಾರಲ್ಲ, ಮೊದಲೇ ಬಾಡಿ ಬಿಲ್ಡರ್, ಜಿಮ್ ಬಿಲ್ಡರ್ ಇರ್ತಾರೆ. ಹಾಗೂ ಹಲವಾರು ಕಸರತ್ತುಗಳನ್ನು ಮಾಡಿದಂಥ ವ್ಯಕ್ತಿ, ಎಷ್ಟಾದರೂ ಬಲವನ್ನು ಹೊರುವಂಥ ವ್ಯಕ್ತಿ ಆಗಿರ್ತಾರೆ. ಅವರಿಗೆ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಂತಹ ಹನುಮಂತರವರು ಅದಕ್ಕೆ ಟಫ್ ವಿರೋಧವನ್ನು ನೀಡ್ತಾರೆ, ಟಫ್ ಆಗಿ ಆಡ್ತಾರೆ. ಆದರೂ ಕೊನೆ ಗಳಿಗೆಯಲ್ಲಿ ಎಲ್ಲರೂ ಸೇರಿ ಅವನ್ನ ಟಾರ್ಗೆಟ್ ಮಾಡ್ತಾರೆ. ಈ ಖಾಲಿ ಮನೆಯಲ್ಲಿ ಕೂತಿದ್ದಂತಹ ಜನರಾದ ಉಗ್ರಂ ಮಂಜಣ್ಣನವರು, ಚೈತ್ರರವರು ಹಾಗೂ ಧನ್ರಾಜ್ ಅವರು ಒಂದು ನಿರ್ಣಯ ಮಾಡಿ ಯಾರ ಮೇಲೆ ಭಾರ ಹಾಕಬೇಕು, ಮೂಟೆ ಚೀಲ ಯಾರು ಕಟ್ಟಬೇಕು ಅನ್ನುವಂಥ ನಿರ್ಣಯವನ್ನು ಮಾಡೋದರಲ್ಲಿ ಎಡುತ್ತಾರೆ ಅನ್ನೋದಕ್ಕಿಂತ ಬೇಕಂತಲೇ ಡ್ರಾಮಾ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಡ್ರಾಮಾದ ಲಾಭ ಪಡೆದ ಕ್ಯಾಪ್ಟನ್ ರಜತ್ ಅವರು, ಉಸ್ತುವಾರಿ ರಜತ್ ಅವರು ಬಿಗ್ ಬಾಸ್ ಅಣತಿಯಂತೆ ತನ್ನ ನಿರ್ಧಾರವನ್ನು ತಗೊಳ್ಳಿ ಅನ್ನುವಂಥ ಮಾತು ಹೇಳಿದಾಗ ಹನುಮಂತು ಮೇಲೆ ಒಂದು ಮೂಟೆ ಹಾಕ್ತಾರೆ, ಭಾರವಾದ ಮೂಟೆ. ಇದಾದ ನಂತರ ಮತ್ತೆ ಬಿಗ್ ಬಾಸ್ನ ಅನೌನ್ಸ್ಮೆಂಟ್ ಬರುತ್ತೆ. ಆ ಪ್ರಕಾರವಾಗಿ ಭಾರ ಹಾಕ್ತಿರ್ಬೇಕಾಗತ್ತೆ. ಆದರೆ ನೆಕ್ಸ್ಟ್ ಮತ್ತೆ ಅದೇ ರೀತಿಯಾಗಿ ರಿಪೀಟ್ ಆಗುತ್ತೆ. ಅಲ್ಲಿ ಯಾರ ಮೇಲೆ ಭಾರದ ಚೀಲ ಹಾಕಬೇಕನ್ನುವಂಥ ನಿರ್ಧಾರ ಮಾಡುವಲ್ಲಿ ಎಡೆಯುವ ಮಂಜಣ್ಣ, ಚೈತ್ರ ಹಾಗೂ ಧನ್ರಾಜ್ ಅವರು, ಮತ್ತೆ ಇದರ ಲಾಭ ಪಡೆದ ಕ್ಯಾಪ್ಟನ್ ರಜತ್ ಅವರು ಮತ್ತೆ ಹನುಮಂತ ಮೇಲೆ ಟಾರ್ಗೆಟ್ ಮಾಡಿ ಅವ್ರ ಮೇಲೆ ಇನ್ನೊಂದು ಚೀಲದ ಭಾರವನ್ನು ಹಾಕ್ತಾರೆ. ಇದೇ ರೀತಿಯಾಗಿ ರಿಪೀಟ್ ಆಗಿ 4 ಸಾರಿ 4 ಭಾರವಾದ ಮೂಟೆಗಳನ್ನು ಹನುಮಂತನಿಗೆ ಹಾಕ್ತಾರೆ. ಇದರಿಂದ ಹೆಚ್ಚು ಭಾರವನ್ನು ತಾಳಲಾರದೆ ಹನುಮಂತರವರು ನಿಶಕ್ತರಾಗಿ ಒಂದು ಕೈಯಿಂದ ಚೀಲ ನೆಲಕ್ಕೆ ಬೀಳುತ್ತೆ. ಅಲ್ಲಿ ಫಾಲಾಗಿ ಹನುಮಂತರವರು ಔಟ್ ಆಗ್ತಾರೆ. ಇಲ್ಲಿ 2ನೇ ಅಭ್ಯರ್ಥಿಯಾಗಿ ಫಿನಾಲೆಗೆ ತ್ರಿವಿಕ್ರಮ್ ಅವರು ಎಂಟ್ರಿ ಕೊಡ್ತಾರೆ. ಈ ಟಾಸ್ಕ್ನಲ್ಲಿ ಉಸ್ತುವಾರಿ ವಹಿಸಿದಂಥ ರಜತ್ ಕಿಶನ್ ಅವರು ತುಂಬ ವರ್ಸ್ಟಾಗಿ ಆಟ ಆಡಿಸ್ತಾರೆ. ಶಕುನಿ, ಈ ಮಹಾಭಾರತದಲ್ಲಿ ಶಕುನಿ ಇದ್ದರು, ಆ ಥರ ಶಕುನಿ ಆಗಿಬಿಟ್ಟು ಮೂಡಿ ಬರ್ತಾರೆ ರಜತ್ ಅವರು. ಪಕ್ಷಪಾತವನ್ನು ಮಾಡ್ತಾರೆ, ತ್ರಿವಿಕ್ರಮ್ ಫಾರ್ ಮಾಡ್ತಾರೆ. ತ್ರಿವಿಕ್ರಮನ್ನು ಗೆಲ್ಲಿಸೋದಕ್ಕೋಸ್ಕರನೇ ಇವರು ಡ್ರಾಮಾ ಮಾಡಿ ಪರಿಸ್ಥಿತಿಯ ಲಾಭ ಪಡೆದು ತನ್ನ ಕಂತ್ರಿ ಬುದ್ಧಿ, ನರಿ ಬುದ್ಧಿಯನ್ನು ತೋರಿಸಿ ಹನುಮಂತನ ಮೇಲೆ ಭಾರವನ್ನು ಹಾಕ್ತಾ ಹೋಗ್ತಾರೆ. ಇದೇ ರೀತಿಯಾಗಿ ತ್ರಿವಿಕ್ರಮ್ ಮೇಲೆ ಭಾರ ಹಾಕಿದನು ತ್ರಿವಿಕ್ರಮ್ ಔಟ್ ಆಗ್ತಾಯಿದ್ರು. ಆ ರೀತಿಯಲ್ಲಿ ತ್ರಿವಿಕ್ರಮ್ ಗೆಲ್ಲಿ ಅಂಥೇಳಿ ರಜತ್ ಅವರು ತ್ರಿವಿಕ್ರಮ್ ಫಾರ್ ಆಗಿ ಡಿಸಿಷನ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ
ತ್ರಿವಿಕ್ರಮನ ಗೆಲ್ಸೋಕಂತೇಳಿನೇ ಹನುಮಂತನ ಮೇಲೆ ಫಿನಾಲೆಯಿಂದ ದೂರ ಇಡಬೇಕಂತೇಳಿನೇ ಅವನ ಮೇಲೆ ಏನೋ ಒಂದು ಕೆಟ್ಟ ವಕ್ರ ದೃಷ್ಟಿಯನ್ನು ನೆಟ್ಬಿಟ್ಟಿರ್ತಾನೆ. ಮೊದಲಿನಿಂದನೂ ಈ ರೀತಿಯಾಗಿ ಆಡ್ತಾ ಇದ್ದಾನೆ ರಜತ್ ಹನುಮಂತ ಮೇಲೆ. ಚೈತ್ರ ಮೇಲೇನೂ ಇದೇ ರೀತಿಯಿಂದ ಮೊದಲಿನಿಂದ ಆಡ್ತಾ ಇದ್ದಾನೆ. ಯಾರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ, ಯಾರು ಸ್ವಲ್ಪ ಚೆನ್ನಾಗಿ ವ್ಯಕ್ತಿತ್ವದಿಂದ ಗೆಲ್ಬೋದು ಅಂತ ಡೌಟ್ ಇರ್ತವೆ ಅವ್ರ ಮೇಲೆಲ್ಲ ಈ ರಜತ್ ಅವಕಾಶ ಸಿಕ್ಕಾಗೆಲ್ಲ ಈ ಥರ ಡಬಲ್ ಗೇಮ್ ಮಾಡ್ತಾನೆ. ತನಗೆ ಸಿಕ್ಕಂಥ ಒಂದು ಏನು ಮೇಲುಸ್ತುವಾರಿ ಕೆಲಸವನ್ನು ಸಮರ್ಥವಾಗಿ ಹಿಡಿದ ರಜತ್ ಅವ್ರಿಗೆ ಕಿಚ್ಚನ ವಾರದ ಕಥೆಯಲ್ಲಿ ಖಂಡಿತವಾಗಿ ಏನು ಚಾರ್ಜ್ ಬೀಳುತ್ತೆ ಅನ್ನೋವಂಥ ಮಾತು ಗ್ಯಾರಂಟಿ ಆಗ್ತಾ ಇದೆ. ಈ ರಜತನ ಮುಖ ನೋಡ್ರಿ, ಒಂದು ಮುಖ ನೋಡಿದ್ರೆ ಏನಾದ್ರು ಬಿಗ್ ಬಾಸ್ ಆಡೋಕೆ ಬಂದಿದ್ದಾನೆ ಅನ್ಸುತ್ತಾ? ಏನು ತೊಂಡಿ ಮಾಡೋಕೆ, ಏನು ಚಿಕ್ಕ ಹುಡುಗರು ತೊಂಡಿ ಮಾಡ್ತಿರ್ತಾರಲ್ಲ ಆಟದಲ್ಲಿ, ಈ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಏನು ಚಿಕ್ಕ ಹುಡುಗರು ಆಡ್ತಿರ್ತಾರಲ್ರಿ, ಗೋಲಿ ಆಟ, ಚಿನ್ನಿ ದಾಂಡು ಆಟ, ಏನು ಲಗೋರಿ ಆಟ ಆಡ್ತಾರಲ್ಲ, ಆ ಆಟ ಆಡ್ಸೋಕೆ ಬಂದಿದ್ದಾನೆ ಈ ಲೋಫರ್. ರಜತ್ ಏನು ಆಟ ಆಡ್ಸೋಕೆ ಬಂದಿದೆಯೋ, ಏನು ಕತ್ತೆ ಕಾಯಕ್ಕೆ ಬಂದಿದೆಯೋ, ಯಾರು ಏನು ಮಾಡ್ತಾರೆ, ಯಾರ ಮೇಲೆ ಹೋರಬೇಕು, ಯಾರ ಮೇಲೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲವೋ. ಮೇಲುಸ್ತುವಾರಿ ನಿನಗೆ ಕೊಟ್ಟಿದ್ರು ಬಿಗ್ ಬಾಸು, ಅದ್ರ ಪ್ರಕಾರ ನೀನು ಆಡೋಕೆ ಯೋಗ್ಯತೆ ಇಲ್ಲಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಾರೋ ರಜತ್, ನಿನ್ನ ಪಾಲಿನ ಹೊರಗೆ ಬಾರೋ. ಫಿನಾಲೆಗೆ ಹೋಗಿದೆಯಲ್ಲ, ಕೇವಲ 50 ದಿನದಲ್ಲಿ ಬಂದು ಏನು ಫಿನಾಲೆಗೆ ಬಂದಿದೆಯಲ್ಲಪ್ಪ ಮಾರಾಯ, ಹುಚ್ಚು ಮಾರಾಯ. ಮೊದಲಿಂದ ಇದ್ದಿದ್ರೆ ಚೈತ್ರ ಹೇಳ್ದಂಗೆ ನೀನು 4 ದಿನಕ್ಕೆ ಊರು ಬಿಡ್ತಿದ್ದೆ ಬಿಡಪ್ಪ. ನೀನು ಮುಟ್ಟಾಳ ಕಣೋ, ನೀನು ಪಕ್ಷಪಾತಿ ಕಣೋ ನೀನು. ಮುಗ್ಧ ಹನುಮಂತರಿ ಅವರೇನು ಬಾಡಿ ಬಿಲ್ಡ್ರಲ್ಲ, ಅಲ್ಲಿರುವಂಥ ಟಾಸ್ಕ್ಗೆ ಮೂಟೆ ಹೊರುವಂಥದ್ದು. ತ್ರಿವಿಕ್ರಮ್ಗೆ ಎರಡು ಕ್ವಿಂಟಲ್ ಹಾಕಿದ್ರು ಹೊರ್ತಾನೆ, ಹನುಮಂತು ಹೊರ್ತಾನೇನೋ. ಅದು ಟೈಮಿಂಗ್ ಇರುತ್ತೆ, ಇಷ್ಟು ನಿಮಿಷ ನಿಂದಿರಬೇಕು ಅಂತೇಳಿ, ಎಷ್ಟಾದರೂ ನಿಲ್ಬೋದು. ಆ ಭಾರವನ್ನು ಯಾರು ಹೆಚ್ಚು ಹೊತ್ತು ಹೊರ್ತಾರೋ ಅವರೇ ವಿನ್. ಇದರಲ್ಲಿ ಹನುಮಂತನ ಮೇಲೆ ಬೇಕಿ ಅಂತೇಳಿ ಹಾರ ಹಾಕ್ಬಿಟ್ಟಲ್ಲಪ್ಪ ನೀನು. ಮನೆಗೆ ಹೋಗೋಕ್ಕೆ ಸೋಲಿನ ಹಾರ ಕಳಿಸಿ ಸೋಲಿಸ್ಬಿಟ್ಟಲ್ಲಪ್ಪ ಮರಾಯ. ಅಲ್ಲಿ ಕುಂತಿದ್ದಂಥ ನಿರ್ಣಯಗಾರರು ಧನರಾಜ್, ಸ್ನೇಹಿತ ಧನರಾಜ್, ಏನೋ ನೀನು ಕುತಂತ್ರಿ ಆಟ. ಮಂಜಣ್ಣ ಅಂತನಲ್ಲೋ, ನೀನೇನು ಮಂಜಪ್ಪ ಕಾಕ ಹನುಮಂತಿಗೆ. ಚೈತ್ರ ಅಂತೂ ಹನುಮಂತ ಮೇಲೆ ಗೋಳಾಡ್ತಿರ್ತಾಳೆ ಬಿಡಿ, ಹೊಯ್ಕೇಳ್ತಾನೆ ಅವನ ಮೇಲೆ ಹೊಯ್ಕೇಳ್ತಿರ್ತಾಳೆ. ನಿಮಗೇನಾಗಿತ್ತು ಹನುಮಂತು ಮಂಜು, ನೀವು ಸ್ವಲ್ಪ ನಿರ್ಣಯ ಮಾಡಿ ತ್ರಿವಿಕ್ರಮ್ಗೊಂದು ಮೂಟೆ, ಹನುಮಂತ ಒಂದು ಮೂಟೆ ನ್ಯಾಯಯುತವಾಗಿ ಹಾಕ್ಸಿದ್ರೆ ಇದನ್ನು ನ್ಯಾಯದ ಆಟ ಅಂತಿದ್ರು. ಆದರೆ ನೀವೆಲ್ಲರೂ ಸೇರಿ ಗೇಮ್ ಮಾಡಿ ಹನುಮಂತನ ಫಿನಾಲೆಯಿಂದ ದೂರ ಇಡಲಿಕ್ಕೆ ನಾಟಕ ಮಾಡ್ತಾ ಇದ್ದೀರಾ, ಹೈ ಡ್ರಾಮಾ ಮಾಡ್ತಾ ಇದ್ದೀರಾ. ಮೊದಲಿನಿಂದ ನೀವೆಲ್ಲ ಪ್ರಿಪೇರ್ ಆಗಿ ಎಲ್ಲ ಪ್ಲ್ಯಾನ್ ಮಾಡಿ ಆಡ್ತಾ ಇದ್ದಿದ್ದೀರಾ. ಹನುಮಂತು ಅಂದರೆ ಎಲ್ಲರೂ ನಿಮಗೆ ಹುಚ್ಚಿ ಬೀಳ್ತಾ ಇದೆ, ಹುಚ್ಚಿ. ಒಳಗಡೆ ಢವ ಕವ ಡೈಲಿ BP ಶುಗರ್ ಚೆಕ್ ಮಾಡಿಸ್ಕೊಟ್ರೋ ನಿಮ್ಮ ಜನ್ಮಕ್ಕೆ. ನೀವೇನು ಆಟ ಆಡ್ತಾರೆ ರಜತ್? ನೀನು ಫೈನಲ್ಗೆ ಹೋಗಿದೆಯಲ್ಲ, 50 ದಿನ ಆದಮೇಲೆ ಆಟ ಆಡ್ತಾ ಇದೆಯಲ್ಲ, ಬರೀ ಡಬಲ್ ಗೇಮು, ಜಿಮ್ಮು, ಫೈಟು, ಬಲ ತೋರಿಸ್ತಿಯಲ್ಲ. ನೀನು ತಲೆನೇ ಇಲ್ಲ ಕಣೋಲಿ ರಜತ್, ನಿನಗೆ ಬುದ್ಧಿನೇ ಇಲ್ಲ. ನಿನಗೆ ಯಾರು ಆಟ ಆಡ್ಸಕ್ತಿರೋದು? ರೀ ಬಿಗ್ ಬಾಸ್ರವ್ರೆ, ಮೊದಲು ರಜತ್ ಅವ್ರನ್ನ ಮನೆಗೆ ಕಳಿಸ್ರಿ. ಅವ್ರೇನು ಪಕ್ಷಪಾತ ಮಾಡ್ತಾನೆ, ಅವ್ರೇನು ಆಟ ಆಡ್ತಾನೆ, ಅಸಲು ಆಟದ ರೂಲ್ಸ್ ಗೊತ್ತಿದೆಯೋ ಇಲ್ವೋ, ತನಗೇನು ತಿಳಿಯುತ್ತೋ ಏನಿಲ್ವೋ. ರಜತ್ ಮುಖನ ಫಿನಾಲೆ ಆಡುವಂಥ ವ್ಯಕ್ತಿ. ನಾವು ಯಾಕ್ರಿ ನೀವು ವೈಲ್ಡ್ ಕಾರ್ಡ್ ಎಂಟ್ರಿ ಕರೆಸಿದ್ರಿ? ಈ ಥರನ ಆಡೋದು ನೀವು ನೋಡ್ತಾ ಇಲ್ವಾ? ಬಿಗ್ ಬಾಸ್ ನೀವು ನೋಡ್ತಾ ಇಲ್ವಾ? ಮಧ್ಯಪ್ರವೇಶ ಮಾಡೋಂಗಿಲ್ವಾ? ಒಬ್ಬರ ಮೇಲೆ ಮೂಟೆ ಹಾಕೋಂಗಿಲ್ಲ ಅನ್ನುವಂಥ ಏನಾದರೂ ಡೈರೆಕ್ಷನ್ ಕೊಡೋಕ್ಕಿಲ್ವಾ ನಿನಗೆ? ಎಂಥ ಬಿಗ್ ಬಾಸ್ ಆಟ ಆಡಿಸ್ತೀರಿ ನೀವು? ಒಳ್ಳೆ ಲುಚ್ಚ ಆಟ ಆಡಿಸ್ತೀರಲ್ರಿ. ಮುಗ್ಧವಾದ ಹಳ್ಳಿ ಹುಡುಗನ್ನ, ಕುರಿಕಾಯೋ ಹುಡುಗನ್ನ ನೀವು ಈ ಥರ ಗೋಳು ಹೊಯ್ಕೊಳ್ತೀರಲ್ರಿ. ರಜತ್, ನೀನು ನೀಟಾಗಿ ಈ ಉಸ್ತುವಾರಿ ಇನ್ನೂ ಇದೆ ನಿಂದು, ಈ ವಾರ ಫುಲ್ ಇದೆ ನಿಂದು ಉಸ್ತುವಾರಿ, ಟಾಸ್ಕ್ ಇದೆ. ನೀನು ನೀಟಾಗಿ ಆಡ್ಸ. ಕಳ್ಳ, ಶಕುನಿ ಮಾಮ ಕುತಂತ್ರ ಮಾಡಬೇಡ, ಮಹಾಭಾರತ ಸೃಷ್ಟಿ ಮಾಡಬೇಡ. ನೀಟಾಗಿ ಟಾಸ್ಕ್ ಆಡಿಸು, ಗೆಲ್ಸು. ಇಲ್ಲಾಂದರೆ ನೀನು ಮುಂದೆ ಏನು ಗೆದ್ದೆ ಅಂತೇಳಿ ತಿಳ್ಕೊಬೇಡ. ಇನ್ನೂ ಟೈಮ್ ಬರುತ್ತೆ ನಿನಗೆ. ಅಲ್ಲಿ ಮೂಟೆಯನ್ನು ಯಾರಿಗೆ ಹಾಕಬೇಕು ಅಂತೇಳಿ ಒಮ್ಮತದ ನಿರ್ಧಾರ ಆಗದಿದ್ದ ಪಕ್ಷದಲ್ಲಿ ಮಂಜಣ್ಣನವರು, ಚೈತ್ರರವರು, ಧನರಾಜ್ ಅವರು ವಿಫಲರಾದಾಗ ನಿನ್ನ ಕೈಯಲ್ಲಿ ಬರುತ್ತೆ, ನೀನು ನಿರ್ಣಯ ಮಾಡು ಅಂತೇಳಿ ಬಿಗ್ ಬಾಸ್ ಹೇಳ್ತಾರೆ. ಆದರೆ ನೀನು ಉಳಿದಂಥ ಇಬ್ಬರು ಸ್ಪರ್ಧಿಗಳಿಗೆ ಒಂದೊಂದು ಮೂಟೆ ಹಾಕಬೇಕಾಗಿತ್ತು. ಆದರೆ ನೀನು ಮೇಲಿಂದ ಮೇಲೆ 4-5 ಮೂಟೆ ಹಾಕಿದೆಯಲ್ಲ ರಜತ್, ನಿನಗೆ ಮಾನವತ್ವ ಇದೆಯೇನ್ರಿ? ನೀನು ಆಟ ಆಡ್ತಿದ್ದೇನ್ರಿ? ಆಟದ ರೂಲ್ಸ್ ಗೊತ್ತಿದೇನ್ರಿ? ಕುತಂತ್ರಿ ಕಣ ನೀನು, ಶಕುನಿ ಕಣೆ ನೀನು, ಮಹಾಭಾರತ ಶಕುನಿ ಮಾಮ ಕಣ ನೀನು. ನಿನ್ನ ಜನ್ಮಕ್ಕೆ ಇದೊಂದು ತಿಳ್ಕೊ. ನೀವು ಯಾರೆಷ್ಟೇನೇ ಟಾರ್ಗೆಟ್ ಮಾಡಿದ್ರು ಹನುಮಂತು ಮತ್ತೆ ಫೈನಲ್ ಬಂದೇ ಬರ್ತಾನೆ. ಇನ್ನೂ ಇದೇ ಟಾಸ್ಕು. ಈ ಸಾರಿ ಗೆದ್ದೇ ಗಿರ್ತಾನೆ ರಜತ್. ನಿನ್ನ ಮುಂದೆ ಬಂದು ನಿನ್ನ ಮನೆಗೆ ಕಳಿಸ್ತಾನೆ. ಇದೊಂದು ತಿಳ್ಕೊ. ಬೇರೆಯವ್ರಿಗೆಲ್ಲ ಸೆಡೆ ನನ್ನ ಮಕ್ಕಳು ಆ ಮಕ್ಕಳು ಅಂತ ಹೇಳ್ತೀಯಲ್ಲ ಕಣೋ, ನೀನು ಮುಟ್ಟಾಳ. ನೀನು ಕಣೋ ಶಕುನಿ ಮಾಮ. ಶಕುನಿ ಮಾಮ ನಿನ್ನ ಜನ್ಮ. ವೀಕ್ಷಕರೇ, ಇನ್ನೊಂದು ವಿಷಯ ಏನಂದರೆ,
ತ್ರಿವಿಕ್ರಮ್ರವರು ನಾಮಿನೇಟ್ ಆಗಿದ್ದಾರೆ, ನಾಮಿನೇಟ್ ಪ್ರಕ್ರಿಯೆಯಲ್ಲಿದ್ದಾರೆ. ಅವ್ರು ಇನ್ನೂ ನಾಮಿನೇಟಲ್ಲಿ ಬರ್ತಾರೆ, ಗೆಲ್ತಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಅವರಿಗೆ ಫಿನಾಲೆಗೆ ಯಾವ ಥರ ಡಿಸೈಡ್ ಮಾಡಿದರು ಈ ಬಿಗ್ ಬಾಸ್ನವ್ರು ಅನ್ನೋಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದ್ಬಿಟ್ಟಿದೆ. ಹಾಗಾಗಿ ಇದರಲ್ಲೆಲ್ಲ ಗೇಮು, ಡಬಲ್ ಗೇಮು, ತ್ರಿಬಲ್ ಗೇಮು, ಮಹಾಭಾರತ, ಡಬಲ್ ಮಹಾಭಾರತ ಎಲ್ಲ ನಡೀತಾ ಇದೆ. ಇನ್ನೊಂದು ಮಹಾಕಾವ್ಯನ ಬರಿತಾ ಇದ್ದಾರೆ ಬಿಗ್ ಬಾಸ್ನವ್ರು ಈ ಬಿಗ್ ಬಾಸ್ ಸೀಸನ್ 11ನಲ್ಲಿ. ಇದೇನು ಬೇಕಂತೆ ಮಾಡ್ತಾ ಇದ್ದಾರೋ ಏನು ಬೇಡ ಅಂತ ಮಾಡ್ತಾ ಇದ್ದಾರೋ ಅವ್ರಿಗೇ ಗೊತ್ತು ಮಹಾಶಯ. ಒಟ್ಟಿನಲ್ಲಿ ಏನು ಹನುಮಂತರವ್ರನ್ನ ಬೇಕಂತಲೇ ಇಡೀ ಬಿಗ್ ಬಾಸ್ ಟೀಮು ಟಾರ್ಗೆಟ್ ಮಾಡಿದೆ ಅನಿಸುತ್ತೆ. ಅವ್ರನ್ನ ಕೇವಲ ರನ್ನರ್ ಅಪ್ ಅಥವಾ 3ನೇ ಸ್ಥಾನಕ್ಕೂ ಕಳಿಸುವಂಥ ವ್ಯವಸ್ಥೆ ಮಾಡ್ತಾಯಿದೆ. ಪ್ರತಿಯೊಂದು ಏನು ರಿಯಾಲಿಟಿ ಶೋಗಳಲ್ಲಿ ಪ್ರತಿಯೊಂದು ಚಾನಲ್ನವರು ಇವ್ರನ್ನ ಬಳಸ್ಕೊಂಡು ಈ ಥರ ಬೇಕಂತಲೇ ಕೊನೆಯಲ್ಲಿ ಬಿಸಾಕ್ತಾ ಇದ್ದಾರೆ. ಇವ್ರು ಕೂಡ ಈ ಕಲರ್ಸ್ ಕನ್ನಡದವರು ಬಿಗ್ ಬಾಸ್ ಟೀಮ್ ಕೂಡ ಅದೇ ಸಂಚನ ಹಾಕಿದ್ದಾರೆ ಅನಿಸುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ ಏನು ನಾಮಿನೇಟಲ್ಲಿರುವಂಥ ಈ ತ್ರಿವಿಕ್ರಮ್ ಕತೆ ಹೇಳ್ತಾ ಇದ್ದೀನಿ ನೋಡಿ. ಅವನು ಯಾವ ರೀತಿ ಫೈನಲಿಗೆ ಕಳಿಸಿದ್ರು ಅದು ಬಿಗ್ ಬಾಸ್ನವ್ರಿಗೆ ಗೊತ್ತು. ನಾಳೆ ಏನಾದರೂ ತ್ರಿವಿಕ್ರಮ್ ವೋಟಿಂಗ್ ಪೋಲ್ನಲ್ಲಿ ಮನೆಗೆ ಹೋದರೆ ಏನು ಮಾಡ್ತಾರೆ, ಜನ ಅವ್ರನ್ನ ಮನೆಗೆ ಕಳಿಸಿ ಅಂತೇಳಿ ಅತಿ ಕಡಿಮೆ ಪರ್ಸೆಂಟೇಜ್ ವೋಟ್ ಕೊಟ್ಟರೆ ಏನು ಮಾಡ್ತೀರಾ ಅನ್ನೋವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಅದೇ ರೀತಿಯಾಗಿ ಇವತ್ತಿನ ಪೋಲಿಂಗ್ನಲ್ಲಿ ಇರುವಂಥವರು ಮೋಕ್ಷಿತಾ ಅವರು 1ನೇ ಸ್ಥಾನದಲ್ಲೇ ಕಂಟಿನ್ಯೂ ಆಗಿ ಬರ್ತಾ ಇದ್ದಾರೆ. 2ನೇ ಸ್ಥಾನದಲ್ಲಿ ಧನರಾಜ್, 3ನೇ ಸ್ಥಾನದಲ್ಲಿ ಚೈತ್ರ ಇದ್ದಾರೆ. ಹಾಗೂ ತ್ರಿವಿಕ್ರಮ್ 4ನೇ ಸ್ಥಾನದಲ್ಲಿ 19% ವೋಟ್ಗಳನ್ನು ತಗೊಂಡಿದ್ದಾರೆ. ಭವ್ಯ ಅವರು 13% ತಗೊಂಡು 5ನೇ ಸ್ಥಾನದಲ್ಲಿದ್ದಾರೆ. ನೋಡಿ ಈ ತ್ರಿವಿಕ್ರಮ್ ಹಣೆ ಬರ ಎಲ್ಲಿದೆ ಅಂತೇಳಿ. 5 ಜನರಲ್ಲಿ 1ನೇ ಸ್ಥಾನದನ್ನು ಬರ್ತಾ ಇಲ್ಲ ಅಯ್ಯಪ್ಪ. ನಿನ್ನೆ ಮೊನ್ನೆಯಿಂದನೂ 2ನೇ ಸ್ಥಾನದಲ್ಲಿ ಇದ್ದಾನೆ, 19% ತೊಗೊಂಡಿದ್ದಾನೆ ಇವತ್ತು. ಮೊನ್ನೆ ಜಾಸ್ತಿ ಇದ್ದಿದ್ದು ವೋಟಿಂಗ್ ಪರ್ಸೆಂಟು ಇವತ್ತು ಕಡಿಮೆ ಆಗಿದೆ. ತ್ರಿವಿಕ್ರಮ್ಗೆ ಸ್ಟಾರ್ಟಿಂಗಲ್ಲಿ 31% ಇತ್ತು. ಈಗ ಆಗಲೇ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಏನಾಯ್ತಪ್ಪ ಅಂದ್ರೆ ಆತನ ಹಣೆ ಬರ 19%ಗೆ ಇಳಿತು. ಅದೇ ಈಗ ಕಂಟಿನ್ಯೂ ಆಗ್ತಾಯಿದೆ. ಕಂಟಿನ್ಯೂ ಆಗಿ ಆಯಿತು ಮುಗಿತು. ಇನ್ನು ಶನಿವಾರ ರಾತ್ರಿ 9 ಗಂಟೆವರೆಗೆ ಇದೇ ಸ್ಥಾನದಲ್ಲಿದ್ದು ಅಥವಾ ಫೈನಲ್ 5ನೇ ಸ್ಥಾನದಲ್ಲಿ ಹೋಗಿ ಫೈನಲ್ಗೂ ಬರುವಂಥ ಅರ್ಹತೆಯನ್ನು ಕಳ್ಕೊಡ್ತಾನೆ. ನಾಳೆ ನೋಡಬೇಕು. ಜನರ ಮುಂದೆ ತ್ರಿವಿಕ್ರಮ್ದು ನಡೆಯಲ್ಲ, ರಜತ್ ಅವ್ರದ್ದು ನಡೆಯಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕರೇ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರು.